ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಕೇಸ್ ಗುಬ್ಬಿ ಮೇಲೆ ಸರ್ಕಾರದ ಬ್ರಹ್ಮಾಸ್ತ್ರ. ಫೋಟೋಗೆ ಪೋಸ್ ಕೊಟ್ಟಿದ್ಯಾರು? ಕಾರ್ಯಕ್ರಮ ಆಯೋಜಿಸಿದ್ದು ಇನ್ಯಾರು? ಕಾಲ್ತುಳಿತ ಕೇಸಲ್ಲಿ ಪೊಲೀಸ್ ಅಧಿಕಾರಿಗಳ ತಲೆದಂಡ. ಆರ್ಸಿಬಿಯ 4 ಆಯೋಜಕರು ಅರೆಸ್ಟ್. ಸಿಎಂ, ಡಿಸಿಎಂ, ಗೃಹ ಮಂತ್ರಿ ಆರೋಪಿಗಳು. ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಆಕ್ರೋಶ. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದಲ್ಲಿ 11 ಮಂದಿ ಸಾವಿಗೆ ಪೊಲೀಸ್ ಅಧಿಕಾರಿಗಳ ತಲೆದಂಡವಾಗಿದೆ. ಕಾಲ್ತುಳಿತಕ್ಕೆ 11 ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಪೊಲೀಸ್ ಕಮಿಷನರ್ ಸೇರಿದಂತೆ 5 ಪೊಲೀಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಪೊಲೀಸ್ ಕಮಿಷನರ್ ಬಿ ದಯಾನಂದ್, ಅಡಿಷನಲ್ ಕಮಿಷನರ್ ವಿಕಾಸ್ ಕುಮಾರ್, ಸೆಂಟ್ರಲ್ ಡಿಸಿಪಿ ಶೇಖರ್ ತೆಕ್ಕಣ್ಣನವರ್, ಎಸಿಪಿ ಬಾಲಕೃಷ್ಣ, ಇನ್ಸ್ಪೆಕ್ಟರ್ ಗಿರೀಶ್ ಅಮಾನತು ಮಾಡಲಾಗಿದೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ಸಂಭವಿಸಿದ ಭೀಕರ ಕಾಲ್ತುಳಿತಕ್ಕೆ ಬುಧವಾರ 11 ಅಭಿಮಾನಿಗಳು ದಾರುಣ ಸಾವನ್ನಪ್ಪಿದ್ರು. ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ವಿಧಾನಸೌಧ ಹಾಗೂ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಾಗರೋಪಾದಿಯಲ್ಲಿ ಜನ ಸೇರಿದ್ರು. ಜನರಲ್ಲಿ ನೂಕು ನುಗ್ಗಲಿನಿಂದ ಕಾಲ್ತುಳಿತ ಉಂಟಾಗಿ ದುರಂತ ಸಂಭವಿಸಿತ್ತು. ಹೀಗಾಗಿ ಭದ್ರತಾ ವೈಫಲ್ಯ ಕಾರಣಕ್ಕೆ ಅಧಿಕಾರಿಗಳ ಅಮಾನತು ಮಾಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನುವಂತೆ ಅಧಿಕಾರಿಗಳ ತಲೆದಂಡವಾಗಿದೆ. ಪೊಲೀಸರ ಅನುಮತಿ ನಿರಾಕರಿಸಿ ಆರ್ಸಿಬಿ ವಿಜಯೋತ್ಸವ ನಡೆಸಿದ್ದ ಸರ್ಕಾರ ಇದೀಗ ಅಧಿಕಾರಿಗಳ ಮೇಲೆಯೇ ಗೋಬೆ ಕೂರಿಸುವ ಕೆಲಸ ಮಾಡಿದೆ. ಅನುಮತಿ ವಿಚಾರದಲ್ಲಿ ಸರ್ಕಾರ ವಿಳಂಬ ಮಾಡಿ ಪೊಲೀಸರಿಗೆ ಶಿಕ್ಷೆ ನೀಡಿರುವುದು ಎಷ್ಟು ಸರಿ ಎಂಬ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ವಿಧಾನಸೌಧದ ಕಾರ್ಯಕ್ರಮಕ್ಕೆ ರೆಡ್ ಸಿಗ್ನಲ್ ಕೊಟ್ಟಿದ್ದ ಪೊಲೀಸರು ವಿಜಯೋತ್ಸವ ಪರೇಡ್ ಬೇಡ ಎಂಬ ಸಲಹೆಯನ್ನು ಕೊಟ್ಟಿದ್ರು ಎನ್ನಲಾಗಿದೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಪಾಸ್ ಬೇಕಾ ಬೇಡ್ವಾ ಎಂಬುದು ತೀರ್ಮಾನ ಆಗಿದ್ದೆ ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ಎನ್ನಲಾಗಿದೆ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಸರ್ಕಾರ ತರಾತುರಿಯಲ್ಲಿ ಪ್ಲಾನ್ ಮಾಡಿ ಇದೀಗ ಪೊಲೀಸರನ್ನ ಹೊಣೆ ಮಾಡಿದೆ. ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ತನ್ನ ಹೊಣೆ ಮರೆತು ಬಿಡ್ತಾ ಸರ್ಕಾರ ಎಂಬ ಪ್ರಶ್ನೆಗಳು ಮೂಡಿವೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ 11 ಜನರ ಬಲಿಗೆ ಸಂಬಂಧಿಸಿದಂತೆ ಪೊಲೀಸರು ಅಮಾನತಾಗಿದ್ದಾರೆ. ಫೋಟೋಗೆ ಪೋಸ್ ಕೊಟ್ಟವರು ಯಾರೋ, ಸಸ್ಪೆಂಡ್ ಆದವರು ಇನ್ಯಾರೋ? ಸ್ಟೇಡಿಯಂ ಕಾಲ್ತುಳಿತದಲ್ಲಿ ಹರಕೆಯ ಕುರಿಯಾದ್ರ ಪೊಲೀಸರು ಎಂಬ ಪ್ರಶ್ನೆಗಳು ಮೂಡಿವೆ. ಪೊಲೀಸರನ್ನೇ ಹೊಣೆಗಾರಿಕೆ ಮಾಡಿ ತಲೆದಂಡ ಮಾಡಿರುವ ಸರ್ಕಾರ ವಿಜಯೋತ್ಸವ ಬೇಡ ಅಂತ ಪೊಲೀಸರು ಸಲಹೆ ಕೊಟ್ಟರೂ ಸರ್ಕಾರದ ಪಾತ್ರವಿಲ್ವಾ? ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಯಾರೋ, ಫೋಟೋಗೆ ಪೋಸ್ ಕೊಟ್ಟೋರು ಇನ್ಯಾರೋ? ತಲೆದಂಡ ಆಗಿದ್ದು ಪೊಲೀಸರು ಎಂದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬೆನ್ನಲ್ಲೇ ಬೆಂಗಳೂರು ಕಮಿಷನರ್ ದಯಾನಂದ್ ಅಮಾನತಿಗೆ ವ್ಯಾಪಕ ಆಕ್ರೋಶ ಕೇಳಿ ಬರುತ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ ದಯಾನಂದ್ ಸಸ್ಪೆಂಡ್ಗೆ ತೀವ್ರ ಟೀಕೆ ವ್ಯಕ್ತವಾಗಿದ್ದು ಐ ಸ್ಟ್ಯಾಂಡ್ ವಿತ್ ದಯಾನಂದ್ ಅಭಿಯಾನ ಜೋರಾಗಿದೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವ ಜನರು ಅಮಾನತು ಆದೇಶ ಹಿಂಪಡೆಯುವಂತೆ ಒತ್ತಾಯಿಸುತ್ತಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿಜಯೋತ್ಸವದ ವೇಳೆ ಸಂಭವಿಸಿದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಪೊಲೀಸರು ಬಂಧಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ನೀಡಿದ ಬೆನ್ನಲ್ಲೇ ಡಿಎನ್ಎ ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆಯ 3 ಹಾಗೂ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ಸೇರಿ 4 ಪೊಲೀಸರು ಬಂಧಿಸಿದ್ದಾರೆ. ಡಿಎನ್ಎ ಈವೆಂಟ್ ಮ್ಯಾನೇಜ್ಮೆಂಟ್ನ ಸುನಿಲ್ ಮ್ಯಾಥ್ಯೂ, ಕಿರಣ್ ಮತ್ತು ಸುಮಂತ್, ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಬಂಧಿತರು. ಇನ್ನು ಕೆಎಸ್ಸಿಎ ಪ್ರಮುಖರೆಲ್ಲ ನಿನ್ನೆ ರಾತ್ರಿಯೇ ಎಸ್ಕೇಪ್ ಆಗಿದ್ದು ಅವರ ಮನೆಗಳಿಗೂ ತೆರಳಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಅಲ್ಲದೆ ಕಾಲ್ತುಳಿತಕ್ಕೆ ಕಾರಣರಾದ ಆರ್ಸಿಬಿ ಆಡಳಿತ ಮಂಡಳಿ, ಡಿಎನ್ಎ ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಹಾಗೂ ಕೆಎಸ್ಸಿಎ ಪ್ರತಿನಿಧಿಗಳನ್ನು ಬಂಧಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಈ ಬೆನ್ನಲ್ಲೇ 4 ಪೊಲೀಸರು ಬಂಧಿಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತದಿಂದ 11 ಆರ್ಸಿಬಿ ಅಭಿಮಾನಿಗಳ ಸಾವು ಪ್ರಕರಣ ಸದ್ಯ ರಾಷ್ಟ್ರ ಮಟ್ಟದಲ್ಲಿ ಭಾರೀ ಚರ್ಚೆ ಹುಟ್ಟುಹಾಕಿದೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಸರ್ಕಾರ ಈಗಾಗಲೇ ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಸೇರಿದಂತೆ ಕೆಲ ಅಧಿಕಾರಿಗಳನ್ನು ಅಮಾನತು ಮಾಡಿದೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ನ 3 ಸೇರಿ ಪೋಸ್ಟ್ ಹಾಕಿದ್ದ ನಿಖಿಲ್ ಸೊಸಾಲೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ವಿಕ್ಟರಿ ಪರೇಡ್ ಅಂತ ಪೊಲೀಸರು ಅನುಮತಿ ನಿರಾಕರಿಸಿದ್ರು. ಹೀಗಿದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ನಂತರ ಡಿಲೀಟ್ ಮಾಡಿರುವುದು, ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ಗೆ ಉಚಿತ ಟಿಕೆಟ್ ಅಂತ ಘೋಷಿಸಿರುವುದು, ಈ ಎಲ್ಲಾ ಕಾರಣಗಳಿಟ್ಟುಕೊಂಡು ಆರ್ಸಿಬಿ ಮ್ಯಾನೇಜ್ಮೆಂಟ್ನ ಸುನಿಲ್ ಮ್ಯಾಥ್ಯೂ, ಕಿರಣ್, ಸುಮಂತ್ ಬಂಧನ ಮಾಡಲಾಗಿದೆ. ಇನ್ನು ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಕೆಎಸ್ಸಿಎ ಕಾರ್ಯದರ್ಶಿ, ಕೆಎಸ್ಸಿಎ ಖಜಾಂಚಿ ಮನೆ ಮೇಲೂ ದಾಳಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ 2 ನಾಪತ್ತೆಯಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ಜೆಡಿಎಸ್ ಜಂಟಿ ಸುದ್ದಿಗೋಷ್ಠಿ ನಡೆಸಿತು. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ರು. ಸರ್ಕಾರ ಮೊನ್ನೆಯ ಘಟನೆ ತಪ್ಪಾಗಿದೆ ಅಂತ ಒಪ್ಪಿಕೊಂಡಿದೆ. ಆದರೆ ಪೊಲೀಸರನ್ನ ಹರಕೆಯ ಕುರಿ ಮಾಡಲಾಗಿದೆ. ನಿಜವಾದ ಅಪರಾಧಿಗಳು 5 ಪೊಲೀಸ್ ಅಧಿಕಾರಿಗಳಲ್ಲ. ಆರೋಪಿ ನಿಜವಾಗಿಯೂ ಯಾರಂದ್ರೆ ಸಿಎಂ, ಡಿಸಿಎಂ, ಗೃಹ ಸಚಿವರು. ಇವರ ವಿರುದ್ಧ ಕೇಸ್ ದಾಖಲಾಗಬೇಕು ಅಂತ ವಿಜೇಂದ್ರ ಕಿಡಿಕಾರಿದ್ರು. ಇನ್ನು ಅಶೋಕ್ ಕೂಡ ಅಂಧ ಮುಖ್ಯಮಂತ್ರಿ, ಅಂಧ ದರ್ಬಾರ್, ಅಂಧ ರಾಜ್ಯ ಮಾಡಿದ್ದಾರೆ. ರಾಜ್ಯದ ಕಾನೂನನ್ನ ಕತ್ತಲೆಯ ಕೈಗೆ
ಕೊಟ್ಟಿದ್ದಾರೆ. IPL ಗೆದ್ದಿದ್ದು RCB, ಫೋಟೋ ತೆಗೆಸ್ಕೊಂಡಿದ್ದು, ಪೋಸ್ಟ್ ಕೊಟ್ಟಿದ್ದು KPCC ತಂಡ ಅಂತ ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ಆ 11 ಜನ ಅಮಾಯಕರ ಜೀವ ಇವತ್ತೇನು ಹೋಗಿದೆ, ಇದಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಪೊಲೀಸ್ ಅಧಿಕಾರಿಗಳನ್ನ ಹರಕೆಯ ಕುರಿಯನ್ನಾಗಿ ಮಾಡುವ ಬದಲಾಗಿ ಇವತ್ತು ತಾವೇ ಜವಾಬ್ದಾರಿಯನ್ನ ಹೊತ್ತು ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರನೇ ಅಪರಾಧಿ. ಈ ಅಪರಾಧಿ ಸರ್ಕಾರ ಇರೋದ್ರಿಂದ ಇದನ್ನು ತನಿಖೆ ಮಾಡುವಂತದಕ್ಕೆ ಅಧಿಕಾರ ಇಲ್ಲಿನ ಪೊಲೀಸರಿಗೆ ಇಲ್ಲ. ಅಧಿಕಾರ ಇರುವಂತದ್ದು ಚೀಫ್ ಜಸ್ಟಿಸ್, ಸಿಟ್ಟಿಂಗ್ ಜಡ್ಜ್, ಅವರಿಂದ ಮಾಡಬೇಕು. ನಮ್ಗೆ CBI ಮಾಡಿದ್ರೆ ಒಳ್ಳೇದಿತ್ತು, ಆದ್ರೆ ನೀವು CBI ನಂಬೋದೇ ಇಲ್ಲ. ಅದರಿಂದ ಈ ತನಿಖೆ ಆಗ್ಬೇಕು. ಹಾಗಾದಾಗ ಮಾತ್ರ ನ್ಯಾಯ ಸಿಗುತ್ತೆ. ಬಿಜೆಪಿ ಜೆಡಿಎಸ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ರು. DCM DKಶಿ ವಿರುದ್ಧ ಹರಿಹಾಯ್ದ HDK, HALನಲ್ಲಿ DCM ಶೋ ಮಾಡಿದ್ದನ್ನ ಜನ ನೋಡಿದ್ದಾರೆ. ಅಲ್ಲಿಂದ ಇವರೇ RCB ಧ್ವಜ ಹಿಡ್ಕೊಂಡು ಇವರೇ ಗೆಲ್ಲಿಸಿ ಬಂದವರ ಹಾಗೆ ಬರ್ತಾರೆ. ಕಣ್ಣಲ್ಲಿ ಓಹೋ ನೀರು ಹಾಕಿದ್ದೇನು, DKಶಿ ಒಳಗಿನಿಂದ ಬಂದಂತಹ ಕಣ್ಣೀರಲ್ಲ ಅದು ಅಂತ DK ಕಣ್ಣೀರಿಗೆ ಟೀಕಿಸಿದ್ರು. ಇನ್ನು ಸರ್ಕಾರಕ್ಕೆ ಕಿಂಚಿತ್ತು ಮಾನ ಮರ್ಯಾದೆ ಇಲ್ಲ. ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಮೊದಲ ಸಾವಾಗಿರೋದು ಗಮನಕ್ಕೆ ಬಂದಿದೆ. ಆಗಲಾದರೂ ಕನಿಷ್ಠ ಕಾರ್ಯಕ್ರಮ ಮುಂದೂಡುವ ಯೋಚನೆ ಬರಲಿಲ್ಲ. 3 ರಿಂದ 4 ಗಂಟೆ ಹೊತ್ತಿಗೆ ಸಾವಿನ ಸುದ್ದಿ ಬಂದ್ರು. 6 ಗಂಟೆ ತನಕ ಕಾರ್ಯಕ್ರಮ ಮಾಡಿದ್ರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ ಅಂತ ಗುಡುಗಿದ್ರು. 20 ಗಂಟೆ ಆದ್ಮೇಲೆ ಕಣ್ಣಲ್ಲಿ ನೀರು ಹಾಕಿ, ಅದು ಕಣ್ಣಲ್ಲಿ ನೀರು ಹಾಕಿದ್ದು ನೋಡಿದ್ರೆ ಏನು ಯಾರೋ ಆತರ ಆನಂದ ಭಾಷೆಯೋ ಅಥವಾ ದುಃಖದ ಭಾಷೆಯೋ ಗೊತ್ತಿಲ್ಲ. ಕಣ್ಣಲ್ಲಿ ಹಳಕ್ಕೂ ಯಾವ ರೀತಿ ಹೃದಯದಿಂದ ಬರಬೇಕು ಕಣ್ಣೀರು. ಜನಗಳ ಮುಂದೆ ಡ್ರಾಮಾ ಮಾಡಿದ್ರೆ ಆ ಕಣ್ಣೀರು ಬರಲ್ಲ, ಹೃದಯದಿಂದ ಬರಬೇಕದೆಲ್ಲ. ಕಾಲ್ ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಸರ್ಕಾರದ ನಡೆ ವಿರುದ್ಧ ಬಿಜೆಪಿಗರು ನಿಗಿ ಕೆಂಡವಾಗಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಅಂದು ಇಡೀ ದಿನ DK ಶಿವಕುಮಾರ್ ದಾದಾಗಿರಿ ಮಾಡಿದ್ದಾರೆ. DCM DKಶಿ ಒಂದು ಕ್ಷಣ ಕೂಡ ತಮ್ಮ ಸ್ಥಾನದಲ್ಲಿ ಮುಂದುವರಿಬಾರದು. ಈ ಕ್ಷಣವೇ CM ಮತ್ತು DCM ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಸರ್ಕಾರ ತರಾತುರಿಯಲ್ಲಿ ಮೂರ್ಖತನ ಕೆಲಸ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಸಾವಿನ ಮೇಲೆ ಸಂಭ್ರಮ ಮಾಡಿದೆ ಅಂತ ವಾಗ್ದಾಳಿ ನಡೆಸಿದರು. ಇತ್ತ ಸಿಟಿ ರವಿ ಕೂಡ CM DCM ಹೋಮ್ ಮಿನಿಸ್ಟರ್ ಪೊಲೀಸರ ಮೇಲೆ ದಬ್ಬಾಳಿಕೆ ಮಾಡಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. RCBಗೆ ಹೂಡಿಕೆದಾರರು ಯಾರು, ಸಿದ್ದರಾಮಯ್ಯ ಅವರ, DKಶಿ ಅವರ, ಇಲ್ಲ ಸರ್ಕಾರವ ಅಂತ ಆಕ್ರೋಶ ಹೊರಹಾಕಿದ್ರು. DK ಶಿವಕುಮಾರ್ ಹೋಗಿ ರಿಸೀವ್ ಮಾಡ್ಕೊಂಡ್ರಲ್ಲ, ಆ ರಿಸೀವ್ ಮಾಡಿದಾಗ ನಿಮಗೆ ಬುದ್ಧಿ ಇರಲಿಲ್ವಾ? ಆ ಉಪಮುಖ್ಯಮಂತ್ರಿ ಏನು ಮಾಡ್ತೀರಿ ನೀವು ಸಿದ್ದರಾಮಯ್ಯನವರೇ? ನೀವು ಕರೆ ಕೊಟ್ಟದಕ್ಕೆ ನೀವು ಯಾವ ನೈತಿಕ ಹೊಣೆ ಹೊರತೀರಿ? ಆ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೂ ಹೋಗ್ಯಾರ ಇವ್ರು ಉಪಮುಖ್ಯಮಂತ್ರಿ. ದೇ ಆರ್ ನಾಟ್ ಗೌರ್ಮೆಂಟ್, ಅವ್ರು ವೈಯಕ್ತಿಕ ಅವ್ರವ್ರದ್ದು. ನಿಮ್ಮ ಉಪಮುಖ್ಯಮಂತ್ರಿ ಯಾಕೆ ಹೋದ್ರೆ? ಪರ್ಮಿಷನ್ ಕೊಟ್ಟಿಲ್ಲ ಅಂತಾದ್ರೆ ದಯಾನಂದ್, ನಿಮ್ಮ ಉಪಮುಖ್ಯಮಂತ್ರಿ ಯಾಕೆ ಹೋದ್ರೆ? ವಿಧಾನಸೌಧದಲ್ಲಿ ಆಯೋಜಿಸಿದ್ದು ಪೊಲೀಸ್ ಇಲಾಖೆನ, ಪೊಲೀಸ್ ಕಮಿಷನರ್ ಆಯೋಜಿಸಿದವರು ತಲೆದಂಡ ಆಗ್ಬೇಕಾ ಬೇಡವಾ? ಸಾರ್ವಜನಿಕವಾಗಿ ನೀವೆಲ್ಲ ಇದಕ್ಕೆ ಬನ್ನಿ ಅಂತ ಹೇಳಿ ಕರೆ ಕೊಡುವ ಕೆಲಸನ ಮಾಡಿದವರು ತಲೆದಂಡ ಆಗಬೇಕಾ ಬೇಡವಾ? ಅವರ ತಲೆ ಉಳಿಸೋದಕ್ಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಲಿ ತಗೋತೀರಿ ನೀವು. ಚಿನ್ನಸ್ವಾಮಿ ಕಾಲ್ ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗಿದೆ. ಈ ಬೆನ್ನಲ್ಲೇ ಮಾತನಾಡಿದ CM ಸಿದ್ದರಾಮಯ್ಯ, ವಿಪಕ್ಷಗಳು ರಾಜಕೀಯಕ್ಕಾಗಿ ಮಾತಾಡ್ತಾ ಇದ್ದಾರೆ, ನಾನು ರಾಜಕೀಯ ಮಾಡಲ್ಲ. ಮೇಲ್ನೋಟಕ್ಕೆ ಯಾರು ಜವಾಬ್ದಾರರಿದ್ದಾರೆ, ಯಾರು ಕರ್ತವ್ಯ ಲೋಪ ಎಸಗಿದ್ದಾರೆ, ಅವರ ಮೇಲೆ ಕ್ರಮ ಕೈಗೊಂಡಿದ್ದೀವಿ ಎಂದಿದ್ದಾರೆ. ಇನ್ನು ಪ್ರಿಯಾಂಕರ್ಗೆ ಕೂಡ ಬಿಜೆಪಿ ಅವರು ಸಾವಿನ ಮೇಲೆ ರಾಜಕಾರಣ ಮಾಡ್ತಾರೆ, ಬಿಜೆಪಿಯವರು ರಣಹದ್ದುಗಳು ಇದ್ದಂತೆ, ಹೀಗಾಗಿ ಇದೀಗ ಸಾವಿನ ಮೇಲೆ ಮತ್ತೆ ರಾಜಕಾರಣ ಮಾಡ್ತಿದ್ದಾರೆ ಅಂದರು. ಈ ಮಧ್ಯೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸರ್ಕಾರ ಇನ್ನೂ ಹೆಚ್ಚಿನ ಪರಿಹಾರವನ್ನು ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಬರೀ 10 ಲಕ್ಷ ಅಲ್ಲ, 1 ಕೋಟಿ ರೂಪಾಯಿ ಕೊಡಬೇಕು. ಎಷ್ಟೇ ಪರಿಹಾರ ಕೊಟ್ಟರೂ ಸತ್ತ ಜೀವ ವಾಪಸ್ ತರೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಮಾತಾಡ್ತಾರೆ. ನಾನು ರಾಜಕೀಯ ಮಾಡಕ್ ಹೋಗಲ್ಲ. ಮೇಲ್ನೋಟಕ್ಕೆ ಯಾರು ಜವಾಬ್ದಾರರಿದ್ದಾರೆ, ಯಾರು ಜವಾಬ್ದಾರಿಯನ್ನು ನಿರ್ವಹಿಸಿಲ್ಲ ಸರಿಯಾಗಿ ಅಂತ ನೋಡಿ. ಹೌದು, ಬಿಜೆಪಿಯವ್ರು ಮೊದಲನೇ ಸರಿ ಮಾಡ್ತಾ ಇದಾರೇನ್ರಿ? ರಣಹದ್ಗಳಿದ್ದಾರೆ ಅವರು, ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಹೇಳಿದಾರಲ್ಲ, ವಿ ಆರ್ ನಾಟ್ ಟ್ರೈಂಗ್ ಟು ಡಿಫೆಂಡ್ ಎನಿಥಿಂಗ್ ಆರ್ ಎನಿವನ್. ಲೋಪಗಳು ಆಗಿವೆ, ಆ ಲೋಪಗಳನ್ನ ಸರಿಪಡಿಸುವ ಜವಾಬ್ದಾರಿ ನಮ್ದಿದೆ. ವಿ ಹ್ಯಾವ್ ಟೇಕನ್ ರೆಸ್ಪಾನ್ಸಿಬಿಲಿಟಿ. RCB ವಿಜಯೋತ್ಸವದ ವೇಳೆ ಸಂಭವಿಸಿದ ಕಾಲ್ ತುಳಿತ ಪ್ರಕರಣಕ್ಕೆ ಅಧಿಕಾರಿಗಳ ತಲೆದಂಡಾಗಿದೆ. ಹೀಗಾಗಿ ಸರ್ಕಾರ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ಇದೇ ವಿಚಾರವಾಗಿ ನಿವೃತ್ತ ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ಆಕ್ರೋಶ ಹೊರಹಾಕಿದ್ದಾರೆ. ತಪ್ಪು ಸರಿಪಡಿಸಿಕೊಳ್ಳೋದು ಬಿಟ್ಟು ಸರ್ಕಾರ ಮತ್ತೆ ಎಡವಟ್ಟು ಮಾಡ್ತಾ ಇದೆ. ಉಪಮುಖ್ಯಮಂತ್ರಿಗಳನ್ನ ಕಂಟ್ರೋಲ್ ಮಾಡೋ ಕೆಲಸ ಮೊದಲು ಮಾಡಬೇಕು. ಪ್ರಾಮಾಣಿಕ ತನಿಖೆ ಆದ್ರೆ CM DCM ತಲೆದಂಡ ಆಗುತ್ತೆ. ಹೋಮ್ ಮಿನಿಸ್ಟರ್ ಫುಲ್ ಮ್ಯೂಟ್ ಆಗಿದ್ದಾರೆ, ಅವರೇ ಸೈಲೆಂಟ್ ಇದ್ದಾರೋ ಇಲ್ಲ, ಯಾರಾದರೂ ಬಾಯಿ ಮುಚ್ಚಿಸ್ತಾ ಇದ್ದಾರೋ ಗೊತ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ಇನ್ನು
ಇತಿಹಾಸದಲ್ಲೇ ಇದು ಕರಾಳ ದಿನ. ಪೊಲೀಸ್ ಕಮಿಷನರ್ ಒಬ್ಬರನ್ನ ಅಮಾನತು ಮಾಡಿದ್ದಾರೆ. ಇದು ಸರ್ಕಾರದ ಫೇಲಿಯರ್. ಜನರೇ ಇವರಿಗೆ ಚೀಮಾರಿ ಹಾಕ್ತಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಅವರ ಉಪಮುಖ್ಯಮಂತ್ರಿಗಳು ಕಂಟ್ರೋಲ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಯಾರ್ಯಾರೋ ಮೇಲೆ ಕೇಸ್ ರಿಜಿಸ್ಟರ್ ಮಾಡೋದು, ಪೊಲೀಸ್ ಕಮಿಷನರ್ ಮತ್ತೆ ಅಡಿಷನಲ್ ಕಮಿಷನರ್ ಮತ್ತೆ DCP ಇದೆಲ್ಲ ಇತಿಹಾಸದಲ್ಲಿ ಎಲ್ಲೆಲ್ಲೂ ನಡೆದಿಲ್ಲ. ಇವ್ರ ಇದರಿಂದ ಏನ್ ಸಾಧನೆ ಮಾಡೋದು, ಇದೆಲ್ಲ ಹೊಡೆದಾಕ್ತಾರೆ. ಹೈಕೋರ್ಟ್ ನಲ್ಲಿ CIT ಹೊಡೆದಾಕ್ತಾರೆ. ಕರೆಕ್ಟ್ ಆಗಿ ಪ್ರಾಮಾಣಿಕ ತನಿಖೆ ಮಾಡಿದ್ರೆ ಫಸ್ಟ್ ಬಲಿ ಹಾಕೋದು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ. ಹೋಮ್ ಮಿನಿಸ್ಟರ್ ಯಾಕೆ ಫುಲ್ ಮ್ಯೂಟೆಡ್, ಐ ಡೋಂಟ್ ನೋ ಅವ್ರಿಗೆ ಯಾರು ಬಾಯಿ ಮುಚ್ಕೊಂಡಿರು ಅಂತ ಹೇಳಿದಾರೋ ಅಥವಾ ಅವ್ರ ಕೆಪಾಸಿಟಿನೇ ಅಷ್ಟೇನಾ, ಇವ್ರು ಯಾವ ಸ್ಟ್ಯಾಂಡ್ ಕೂಡ ತಗೊಳ್ಳೋದಿಲ್ವಲ್ಲ ಅವರು.